ಹೇಳ್ತೀನಿ. ಎಷ್ಟೊಂದು ಜನ ಇದ್ದಾರೆ. ಚಲುವ ಎಲ್ಲಿ ನಿನ್ನ ಚಲುವಿ? ಎಷ್ಟು ಜನ ಚಲುವೆ ಇದ್ದಾರೆ, ಯಾರು ಅಂತ ಹೇಳೋಣ. ನನ್ ಬಿಡುಗರು ಈ ಸುರಸುಂದರಾಂಗನ್ಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಚಲುವಿ ರಿಸೈನ್ ಮಾಡಿ ಆರಾಮಾಗಿ ಮನೇಲಿ ಕೂತಿದ್ದಾಳೆ. ಯಾಕೆ ಅಂದ್ರೆ ಇವನ್ ನೋಡ್ಕೋತಾನೆ ಅಂತ. ಗೈಸ್ ಇವಾಗ ನನ್ನ ಒಳಗೆ ಅಲೋ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಿಕಾಸ್ ಆಫ್ ದ ಔಟ್ಫಿಟ್. ನಾನು ಜೀನ್ಸು ಟಾಪ್ ಎಲ್ಲ ಹಾಕೋ ಬಂದ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಕ್ಯಾಮ್ರಾ ಕೊಟ್ಟು ಇಲ್ಲೇ ಕೂರ್ಸೋದು. ಹೇಳು ಮೊದಲು ಸ್ಟೋರಿ. ಗೊತ್ತಿಲ್ಲ, ಪ್ರತೀಕ್ಷೆ ಗೊತ್ತು. ನನಗೂ ಗೊತ್ತಿಲ್ಲಪ್ಪ. ನನಗೆ ಗೊತ್ತು, ಹೇಳ್ತೀನಿ ಕೇಳಿ. ಗೈಸ್ ಮಧ್ಯಾಹ್ನದ ದೊಡ್ಡ ಹೂವು, ಆ ಕಡೆ ಈ ಕಡೆ 4 ಚಿಕ್ಕ ಹೂವು. ಇದು ಬಾಟೋಗಿದ್ದು, ಇದು ಬಾಟೋಗಿದ್ದು. ಯಾಕೆ ನಮ್ದೇ. ಇವಾಗ ನಾವು ಸುಬ್ಬಣ್ಣ ಮೆಸ್ಸಿಗೆ ಹೋಗ್ತಾ ಇದೀವಿ. ನೋಡಿ, ಯಾವುದೇ ಊರಿಗೆ ಹೋಗ್ಲಿ ಅಲ್ಲಿ ಒಂದು ಫೇಮಸ್ ಸ್ಪಾಟ್ ಅಂತ ಇರುತ್ತೆ ತಿನ್ನಕ್ಕೆ. ಅದು ಜಾಗ ಹುಡ್ಕೋಬೇಕು ನಾವು. ಅದು ಈ ಸುಬ್ಬಣ್ಣ ಮೆಸ್. ಓಕೆ ನೋಡಿ, ಸುಬ್ಬಣ್ಣ ಮೆಸ್ ಇನ್ ಮೇಲ್ಕೋಟೆ. ನೋಡಿ ನಮ್ಮ ಮಗು ಹೆಂಗೆ ಬೈಕ್ಗಳನ್ನೆಲ್ಲ ಬಿಡೋದೇ ಇಲ್ಲ, ನೆಕ್ಕ ಹೋಗ್ಬಿಡ್ತಾನೆ. ನಮ್ಮ ಮಗು ಬೈಕ್ ಬಂದ್ಬಿಟ್ರೆ ನೆಕ್ಕ ಹೋಗ್ಬಿಡ್ತಾನೆ. ನನ್ನೂ ಸೇರಿಸ್ಕೊಳ್ತು. ತಡಿ, ಒಂದು ನಿಮಿಷ ಮಾಡ್ಕೊಡ್ತೀವಿ. ಇವಾಗ ನೋಡಿ ಸುಬ್ಬಣ್ಣ ಮೆಸ್ಸಿಗೆ ಬಂದಿದ್ದೀವಿ. 4 ಪುಳಿಯೋಗರೆ, 1 ಮಸಾಲೆ ದೋಸೆ ಹೇಳಿದ್ದೀವಿ. ಸೊ ನಾನು ಯಾಕೆ ಮಸಾಲೆ ದೋಸೆ ಹೇಳಿದ್ದೀನಿ ಅಂದರೆ ಸ್ಟೋರಿ ಜಾಸ್ತಿ ಆಗುತ್ತೆ. ನೀನು ದೋಸೆ ಯಾಕೆ ಹೇಳಿದೆ? ದೋಸೆ ಹೇಳಿದೆ ಅಷ್ಟೇ. ಗೈಸ್ ಅವನೇ ಕರ್ಕೊಂಬಂದಿದ್ದು ಏನಂತಂದ್ರೆ ಸುಬ್ಬಣ್ಣ ಮೆಸ್ಸಲ್ಲಿ ಪುಳಿಯೋಗರೆ ಚೆನ್ನಾಗಿರುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಕರ್ಕೊಂಬಂದ. ಬಟ್ ನೋಡಿದ್ರೆ ಅವನೇ ಮಸಾಲೆ ದೋಸೆ ತಿಂತಾ ಇದ್ದಾನೆ. ಡಮ್ ಗಾಯ್. ಅಲ್ಲೇ ಅವನಿದ್ದಾನಲ್ಲ, ಅಲ್ಲಿ ಅವನೇ ಡಂಬ್. ಥ್ಯಾಂಕ್ ಯು. ಯಾವ ಬ್ರ್ಯಾಂಡ್? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್.